ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ, ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡಿ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸುವಂಥವರಾಗಿರೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರುವ ದೇವರೇ, ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆ, ಆರಾಧನೆಯನ್ನು ಅರ್ಪಿಸುವವರಾಗಿದ್ದೇವೆ. ಈ ದಿನದಲ್ಲಿ ಸ್ವಾಮಿ, ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಬರುವುದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಿ. ಹೌದು ಸ್ವಾಮಿ, ಅನೇಕರು ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ಕೊಡ್ತಾ ಇದ್ದೇವೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನನ್ನು ಹಾಡಿ ಆರಾಧಿಸುವಂತೆ, ನಿನ್ನ ಉಪಕಾರಗಳನ್ನು ನೆನೆಸಿಕೊಳ್ಳುವಂತೆ, ನಿನ್ನನ್ನು ಕೊಂಡಾಡುವಂತೆ ಈ ದಿನದಲ್ಲಿ ನೀನು ನಮಗೆ ಸಹಾಯ ಮಾಡು. ಹಾಗೆ ಸ್ವಾಮಿ, ನಿನ್ನ ವಾಕ್ಯಗಳ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು. ಎಲ್ಲರಿಗೆ ಬೇಕಾದ ಆಲೋಚನೆಗಳನ್ನು ಪರಲೋಕದಿಂದ ನೀನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಆರಾಧನಾ ಕೂಟದಲ್ಲಿ ಭಾಗವಹಿಸುವಂಥ ಪ್ರತಿಯೊಬ್ಬೊಬ್ಬರು ಅಪ್ಪ ಕರ್ತನೆ ನಿನ್ನಿಂದ ಸ್ಪರ್ಶಿಸಲ್ಪಡಬೇಕು. ರೋಗಿಗಳು ಸೌಖ್ಯ ಹೊಂದಿಕೊಳ್ಳಬೇಕು. ದೈವಿಕ ಸ್ವಸ್ಥತೆ, ಸಮಾಧಾನ, ಬಿಡುಗಡೆ, ಹೌದು ಅದ್ಭುತಗಳು ನಡೆಯಬೇಕು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋರಾಗಿದ್ದೇವೆ. ಹಾಗೆ ಸೇರಿ ಬಂದಿರುವ ಎಲ್ಲರನ್ನ, ಆನ್ಲೈನ್ ಮೂಲಕ, ಟಿವಿ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನ ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡೋರಾಗಿದ್ದೇವೆ. ಲೋಕದಾದ್ಯಂತ ಇರುವ ದೇವ ಜನರೆಲ್ಲರನ್ನ, ನಡೀತಿರುವಂಥ ಆರಾಧನಾ ಕೂಟಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ನಿನ್ನ ಪ್ರಸನ್ನತೆ ಇರಲಿ. ಎಲ್ಲ ಘನಮಾನ ಮಹಿಮೆ ನಿನಗೆ ಅರ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡದೊಂದಿಗೆ ಸೇರಿಕೊಂಡು ನಾವೆಲ್ಲ ಕರ್ತನನ್ನು ಹಾಡಿ ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪರಿಶುದ್ಧನು ಮಹೋನ್ನತನಾದ ನಮ್ಮ ಕರ್ತನು ನಮ್ಮನ್ನು ಈವರೆಗೂ ಕಾದು ನಡೆಸಿ ಅದ್ಭುತವಾಗಿ ನಮ್ಮನ್ನೆಲ್ಲ ಕೇಡಿನಿಂದ, ಎಲ್ಲ ಗಂಡಾಂತರಗಳಿಂದ ನಮ್ಮನ್ನು ಕಾದು ಕಾಪಾಡಿ ಇದುವರೆಗೆ ನಮ್ಮನ್ನು ನಡೆಸಿದ್ದಾನೆ. ಹಾಲೆಲೂಯ. ಈ ಒಳ್ಳೆ ಕರ್ತನಿಗೆ ನಾವು ಈಗ ಕೆಲವು ಹಾಡುಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸೋಣ. ಆತನಿಗೆ ನಾವು ಹಾಡುಗಳನ್ನು ಹಾಡಿ ಆತನ ನಾಮವನ್ನು ಮಹಿಮೆಪಡಿಸುವೋಣ. ಹಾಲೆಲೂಯ. ಹಾಡನ್ನು ಹಾಡಿ ಪಾಡಿ ಯೇಸು ರಾಜನ ಕೊಂಡಾಡುವ, ಮಾಡಿ 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 ಯೇಸು ರಾಜನ ಕೊಂಡಾಡುವ. ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊರಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ತೊಳೆದನು ರಕ್ತದಿಂದ ನೀಡಿದ ಸ್ವಸ್ಥತೆಯ, ಬಲಪಡಿಸಿ ವಾಕ್ಯದಿಂದ, ಬಲಪಡಿಸಿ ವಾಕ್ಯದಿಂದ, ತುಂಬಿದ ಆತ್ಮದಿಂದ, ನನ್ನ ತುಂಬಿದ ಆತ್ಮದಿಂದ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು, ಬಲವಾಗಿ ಹಿಡಿದುಕೊಂಡು ನಿನ್ನ ಅನುಸರಿಸುವೆವು. ಪೂರ್ಣ ಸಮಾಧಾನ, ಪೂರ್ಣ ಸಮಾಧಾನ ನಿನ್ನಲ್ಲಿಯೇ ಕರ್ತನೇ, ನಿನ್ನಲ್ಲಿಯೇ ಕರ್ತನೇ. ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಅರ್ಪಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ. ನೂತನ ನೂತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ, ಹೊಗಳಿ ಹರಸಿ ಹಾಡಿ
ಯೇಸು ರಾಜನ ಕೊಂಡಾಡುವ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಅದ್ಭುತ ಸ್ವರೂಪನೇ ಆಲೋಚನಾ ಕರ್ತನೇ ಪರಾಕ್ರಮಶಾಲಿಯೇ ಪರಾಕ್ರಮಶಾಲಿಯೇ ಚೈತನ್ಯ ಸ್ವರೂಪನೇ ನಮ್ಮ ಚೈತನ್ಯ ಸ್ವರೂಪನೇ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ತನ ಹಾಡನ್ನು ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಹೊಗಳಿ ಹರಸಿ ಹಾಡಿ ಹಾಡಿ ಯೇಸು ರಾಜನ ಕೊಂಡಾಡುವ ಯೇಸು ರಾಜನ ಕೊಂಡಾಡುವ. ಹಾಲೆಲೂಯ ಕರ್ತನೆ ಸ್ತೋತ್ರ ಕರ್ತನೆ ಹಾಲೆಲೂಯ ನಮ್ಮನ್ನು ಕರ್ತನೆ ಹೊಸ ಹಾಡನ್ನು ಕೊಟ್ಟು ಕರ್ತನೆ ಯೇಸುವೆ ಕರ್ತನೆ ಹಾಲೆಲೂಯ ಆತನನ್ನು ದೇವರೇ ನಾವು ಆರಾಧಿಸಲು ನಮಗೆ ದೇವರೇ ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಹಾಲೆಲೂಯ. ನಾವು ಆರಾಧಿಸುವುದು ಆತ್ಮ ಸ್ವರೂಪನಾದ ಕರ್ತನನ್ನು ನಾವು ಆನಂದ ಘೋಷದೊಡನೆ ಆತನನ್ನು ಆರಾಧಿಸೋಣ ಹಾಲೆಲೂಯ. ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಆರಾಧಿಸುವ ಆತ್ಮ ಸ್ವರೂಪನ ಆನಂದ ಘೋಷದೊಡನೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ ಸ್ತೋತ್ರಗಳ ಯಜ್ಞವನ್ನು ಅರ್ಪಿಸುವ ಯೇಸುವಿಗೆ Hallelujah, 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 hallelujah. ಸರ್ವೋತ್ತಮನು ನಮ್ಮ ದೇವರು ಸ್ತೋತ್ರಕ್ಕೆ ಸರ್ವೋತ್ತಮನು ನಮ್ಮ ದೇವರು ಸ್ತುತಿ ಸ್ತೋತ್ರಕ್ಕೆ ಸ್ವರಗಳ ಸುರಿಸುತ್ತಾನೆ ಕ್ಷೇಮದಿಂದ ಸ್ವರಗಳ ಕ್ಷೇಮದಿಂದ ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ ಏಕಾಧಿಪತಿಯು ರಾಜರಾಜನು ಕರ್ತರ ಕರ್ತನು ನೀನೊಬ್ಬನೇ ಉಳ್ಳವನೇ ಅಗಣ್ಯವಾದ ಬೆಳಕಿನಲ್ಲಿ ವಾಸಿಸುವವನೇ ಉಳ್ಳವನೇ ಅಗಮ್ಯವಾದ ಬೆಳಕಿನಲ್ಲಿ Hallelujah, 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 ದೇವರಾತ್ಮ ವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ದೇವರಾತ್ಮ ವಶರಾಗಿ ಆರಾಧಿಸುವ ಆತ್ಮ ಸ್ವರೂಪನಾದ ಯೇಸುವನ್ನು ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯದೇವರನ್ನು ಆರಾಧಿಸುವ Hallelujah, 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 hallelujah,
hallelujah, hallelujah, hallelujah, hallelujah, hallelujah, hallelujah, hallelujah, ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ದೇವರಾತ್ಮವಶರಾಗಿ ಆರಾಧಿಸುವ ಆತ್ಮಸ್ವರೂಪನಾದ ಯೇಸುವನ್ನು, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ, ಆತ್ಮದಿಂದಲೂ ಸತ್ಯದಿಂದಲೂ ಸತ್ಯ ದೇವರನ್ನು ಆರಾಧಿಸುವ. Hallelujah, 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 ಸ್ತೋತ್ರ ಕರ್ತನೆ, ನೀನು ಕರ್ತನೆ ಹಾಲೆಲೂಯ, ಒಬ್ಬನೇ ಕರ್ತನೆ ಸ್ತುತಿ ಸ್ತೋತ್ರಕ್ಕೂ ಯೋಗ್ಯನಾಗಿದ್ದೆ ಕರ್ತನೆ ಹಾಲೆಲೂಯ. ನೀನು ಸರ್ವೋತ್ತಮನಾದ ಕರ್ತನು, ಏಕಾಧಿಪತಿಯಾದ ಕರ್ತನು ಯೇಸುವೆ ಹಾಲೆಲೂಯ. ಕರ್ತನೆ ನಿಮಗೆ ಸ್ತೋತ್ರ ತಂದೆ ಯೇಸುವೆ ಹಾಲೆಲೂಯ, ಹಾಲೆಲೂಯ. ನೀನು ಕರ್ತನೆ ಯೇಸುವೆ ಹಾಲೆಲೂಯ. ಕೇರುಬಿಯರಿಂದ ಸೇರಾಫಿಯರಿಂದ ಕರ್ತನೆ ನೀನು ದೇರೆ ಹಾಲೆಲೂಯ ಯೇಸುವೆ ಹಾಲೆ. ದಿನನಿತ್ಯ ಕರ್ತನೆ ಆತನು ಅವರು ನಿಮ್ಮನ್ನು ಸ್ತುತಿಸುವವರಾಗಿದ್ದಾರೆ ಹಾಲೆಲೂಯ ಕರ್ತನೆ ಹಾಲೆಲೂಯ. ಸೇನಾಧೀಶ್ವರನಾದ ಕರ್ತನೆ ಸ್ತೋತ್ರ ಕರ್ತನೆ ಹಾಲೆಲೂಯ. ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ಪರಿಶುದ್ಧನೇ 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 ನಿನ್ನನ್ನಾರಾಧಿಸುವೆ, ಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ, ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನಾರಾಧಿಸುವೆ, ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಮಹಿಮೆಯ
ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವಸೃಷ್ಟಿ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನ್ನೊಳಗೆ ಇರುವ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವವನೇ ಆರಾಧನೆ. ಶುದ್ಧನೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಶಕ್ತನೇ ಸರ್ವವ್ಯಾಪಿಯೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಆರಾಧನೆಗೆ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಹಾಲೆಲೂಯ ಕರ್ತನೇ, ಸ್ತೋತ್ರ ಸ್ವಾಮಿ. ಹಾಲೆಲೂಯ ಪರಿಶುದ್ಧನಾದ ಕರ್ತನೇ. ಹಾಲೆಲೂಯ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ಕರ್ತನೆ ನಿನಗೆ ಮಾತ್ರ ಕರ್ತನೆ. ಹಾಲೆಲೂಯ ಸ್ತೋತ್ರ ಕರ್ತನೆ. ಹಾಲೆಲೂಯ ಅಪ್ಪ ಯೇಸುವೆ, ನಮ್ಮ ಕರ್ತನೆ ಉಸಿರಿರುವ ದಿನವೆಲ್ಲ ಕರ್ತನೆ ಯೇಸುವೆ ನಿಮ್ಮನ್ನು ಆರಾಧಿಸಲು ದೇವರೇ ನಮಗೆ ಹಾಲೆಲೂಯ ನಿನ್ನ ಕೃಪೆ ಬೇಕು. ಹಾಲೆಲೂಯ ಕರ್ತನೆ ಸ್ತೋತ್ರ. ನಮ್ಮನ್ನು ನಡೆಸು ಕರ್ತನೆ. ಹಾಲೆಲೂಯ ನಮ್ಮ ಬಂಡೆಯಾಗಿ ನಮ್ಮ ಕೋಟೆಯಾಗಿ ನಮ್ಮ ಆಶ್ರಯವಾಗಿ ಕರ್ತನೆ ನಮ್ಮೊಂದಿಗೆ ಕರ್ತನೆ ದೇವರೇ ನೀನು ನಡೆಯೋದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ನನ್ನ ಬಲವೇ ಆರಾಧನೆ. ನನ್ನ ಕೋಟೆ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೆ ಆರಾಧನೆ. ಆತ್ಮನೇ ಆರಾಧನೆ. ಯೆಹೋವಾ ಈರೆ ಆರಾಧನೆ. ಜಯ
ಕೊಡುವ ದೇವರೇ ಆರಾಧನೆ. ಯೆಹೋವಾ ಈರೇ ಆರಾಧನೆ. ಜಯ ಕೊಡುವ ದೇವರೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ನನ್ನ ಒಡೆಯ ಆರಾಧನೆ. ಪ್ರಾಣ ಪ್ರಿಯನೇ ಆರಾಧನೆ. ನನ್ನ ಒಡೆಯನೇ ಆರಾಧನೆ. ಪ್ರಾಣ ಪ್ರಿಯನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಆರಾಧನೆ ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಎಲ್ಲರೂ ಸೇರಿ ಆಡುವ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಆರಾಧನೆ ಅಪ್ಪ ಆರಾಧನೆ. ಯೇಸುವೇ ಆರಾಧನೆ. ಆತ್ಮನೇ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಉಸಿರಿರುವ ದಿನವೆಲ್ಲ ಆರಾಧನೆ. ಉಸಿರಾದ ಯೇಸುವಿಗೆ ಆರಾಧನೆ. ಹಾಲೆಲೂಯ. ಯೇಸುವೇ ಕರ್ತನೇ ಸ್ತೋತ್ರ ತಂದೆ. ಹಾಲೆಲೂಯ ಕರ್ತನೇ. ಹಾಲೆಲೂಯ ತಂದೆ. ಹಾಲೆಲೂಯ ಯೇಸುವೇ ಆತ್ಮನೇ ಸ್ತೋತ್ರ ಸ್ತೋತ್ರ. ಹಾಲೆಲೂಯ ನಮ್ಮ ಬಲವಾಗಿ, ನಮ್ಮ ಬಂಡೆಯಾಗಿ, ನಮ್ಮ ಕೋಟೆಯಾಗಿ, ನಮ್ಮ ಆಶ್ರಯವಾಗಿ ಇರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಯೆಹೋವ ಹೀರೆ ಯೆಹೋವ ನಿಸ್ಸಿ ಸ್ತೋತ್ರ ಕರ್ತನೆ. ನಮಗೆ ಕರ್ತನೆ ನಮ್ಮ ಜೀವನದಲ್ಲಿ ಕರ್ತನೆ ನಮಗೆ ಜಯ ಕೊಟ್ಟು ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಸ್ವಲ್ಪ ಸಮಯ ಕರ್ತನೆ ಹಾಲೆಲೂಯ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಕರ್ತನೆ ನಿನ್ನನ್ನು ಹಾಡಿದೇವರೇ, ನಿನ್ನನ್ನು ಕೊಂಡಾಡಿ ಸ್ತುತಿಸಲು ಕೊಟ್ಟ ಈ ಸಮಯಕ್ಕಾಗಿ, ಈ ಭಾಗ್ಯಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ. ಯೇಸುವೆ ಹಾಲೆಲೂಯ ನಿನ್ನ ಆರಾಧನೆಯಲ್ಲಿ ಕರ್ತನೆ ಅದ್ಭುತಗಳನ್ನು ದೇವರೇ ಮಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಯೇಸುವೆ ಮುಂದಿನ ಸಮಯದಲ್ಲಿ ಕರ್ತನೆ ಹಾಲೆಲೂಯ ಕರ್ತನೆ ದೇವರ ಸೇವಕರನ್ನು ಬಲವಾಗಿ ನೀನು ಉಪಯೋಗಿಸು ಕರ್ತನೆ. ಹಾಲೆಲೂಯ ನಮ್ಮೊಂದಿಗೆ ಕರ್ತನೆ ನೀನು ವಾಕ್ಯದೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಯೇಸುವೆ. ನಮ್ಮನ್ನು ದೇವರು ನಾವು ಜೀವನದಲ್ಲಿ ಕರ್ತನೆ ಹೇಗೆ ನಡೆಯಬೇಕು ಕರ್ತನೆ. ಸ್ತೋತ್ರ ನಮಗೆ ಹಾಲೆಲೂಯ ಮಾರ್ಗದರ್ಶನವಾಗಿ ದೇವರೇ ಹಾಲೆಲೂಯ ಕರ್ತನೆ ನಮ್ಮನ್ನು ದೇವರೇ ಹಾಲೆಲೂಯ ನೀನು ನಡೆಸು ಕರ್ತನೆ. ಸ್ತೋತ್ರ ವಾಕ್ಯಗಳೊಂದಿಗೆ ನಮ್ಮೊಂದಿಗೆ ಮಾತನಾಡು ಕರ್ತನೆ. ಸ್ತೋತ್ರ ಸೇವಕರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇನೆ ದೇವರೇ. ಸ್ತೋತ್ರ ಹಾಲೆಲೂಯ ಈ ಸಮಯದಲ್ಲಿ ಕರ್ತನೆ ನಮ್ಮೊಂದಿಗೆ ಇದ್ದು ಕರ್ತನೆ ಹಾಲೆಲೂಯ ಆರಾಧನೆ ನಮ್ಮನ್ನು ದೇವರೇ ಹಾಲೆಲೂಯ ನಮ್ಮೊಂದಿಗೆ ಇದ್ದು ಕರ್ತನೆ ಯೇಸುವೆ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ ಕರ್ತನೆ ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ತಂದೆ. ಯೇಸುವಿನ ನಾಮದಲ್ಲಿ ಬೀಡು ಹೊಂದಿದ ತಂದೆಯಾದ ದೇವರೇ ಆಮೆನ್ ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ.
ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳ ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ದೇವರನ್ನ ಹಾಡಿ ಆರಾಧಿಸುವಂತೆ ದೇವರು ಸಹಾಯ ಮಾಡಿದ್ದಾನೆ, ಪ್ರಾರ್ಥಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ. ದೇವರ ವಾಕ್ಯವನ್ನು ಆಲಿಸುವಂಥ ಸಮಯ ಅನೇಕರು ಟಿ ವಿ ಮೂಲಕವಾಗಿ ಮಾತ್ರವಲ್ಲ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸ್ತಾ ಇದ್ದೀರಿ. ಎಲ್ಲರನ್ನ ಕರ್ತನು ವಿಶೇಷವಾಗಿ ಧಾರಾಳವಾಗಿ ಈ ದಿನದಲ್ಲಿ ಆಶೀರ್ವಾದ ಮಾಡಲಿ. ನಾವು ದೇವರ ವಾಕ್ಯವನ್ನು ಆಲಿಸುವಂಥ ಸಮಯ, ನಾವು ದೇವರ ಕರೆಯ ಬಗ್ಗೆ ಹಿಂದಿನ ವಾರಗಳಲ್ಲಿ ಧ್ಯಾನಿಸ್ತಾ ಇದ್ದೆವು. ಈ ದಿನ ಕೂಡ ಅದೇ ವಿಷಯವನ್ನು ಮುಂದುವರಿಸಿಕೊಂಡು ಧ್ಯಾನಿಸುವಂಥವರಾಗಿರೋಣ. ದೇವರು ಯಾಕೆ ನಮ್ಮನ್ನು ಕರೆದಿದ್ದಾನೆ, ಏನು ನಮ್ಮ ಜೀವಿತದಲ್ಲಿ ಆತ ಮಾಡುವಾತನಾಗಿದ್ದಾನೆ, ಈ ವಿಷಯಗಳನ್ನು ನಾವು ನೋಡುವಂಥವರಾಗಿರೋಣ. ನಾವು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ವಾಕ್ಯ ಪ್ರಾರಂಭದಲ್ಲಿ 1 ಪೇತ್ರ 5ನೇ ಅಧ್ಯಾಯ ಅದರ 10ನೇ ವಾಕ್ಯವನ್ನು ಪ್ರಾರಂಭದಲ್ಲಿ ತೆಗೆದುಕೊಳ್ಳುವಂಥವರಾಗಿರೋಣ. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ದೇವರು ನಮ್ಮನ್ನು ಯಾಕೆ ಕರೆದಿದ್ದಾರೆ, ದೇವರು ನಮ್ಮನ್ನು ಹೇಗೆ ಕರೆದಿದ್ದಾರೆ, ನಮ್ಮನ್ನು ಕರೆದಂಥ ದೇವರು ನಮ್ಮ ಜೀವಿತದಲ್ಲಿ ಏನನ್ನು ಮಾಡುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ನೋಡ್ತೇವೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ. ಇಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಕರೆದಿದ್ದಾನೆ. ನಾವು ಇಂದಿನ ಭಾಗಗಳಲ್ಲಿ ನೋಡಿದ್ದೇವೆ. ಪೇತ್ರನನ್ನು, ಯಾಕೋಬನನ್ನು, ಯೋಹಾನನ್ನು, ಆಂದ್ರೆಯನನ್ನು, ಮತ್ತಾಯನನ್ನು, ಮಾತ್ರವಲ್ಲ ಕೊರಿಂಥದಲ್ಲಿದ್ದಂಥವ್ರನ್ನ, ಇನ್ನು ಬೇರೆ ಬೇರೆ ಕಡೆಗಳಲ್ಲಿದ್ದಂಥವ್ರನ್ನ, ನನ್ನನ್ನು, ನಿಮ್ಮನ್ನು, ಎಲ್ಲರನ್ನ ಆತ ಕರೆದಿದ್ದಾನೆ. ನೋಡಿ, ಯಾಕೆ ಕರೆದಿದ್ದಾನೆ? ದೇವರ ಪ್ರಭಾವದಲ್ಲಿ, ರಾಜ್ಯದಲ್ಲಿ ಪ್ರಭಾವದಲ್ಲಿ ಪಾಲುಗಾರರಾಗುವುದಕ್ಕೆ ಕರೆದಿದ್ದಾನೆ ಎಂಬುದನ್ನು ಕೂಡ ನಾವು ಇಂದಿನ ಭಾಗಗಳಲ್ಲಿ ನೋಡಿದ್ದೇವೆ. ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಕರೆದಿದ್ದಾನೆ ಎಂಬುದಾಗಿ ಕೂಡ ನೋಡಿದ್ದೇವೆ. ಆದರೆ ಅದು ಎಂಥ ಪ್ರಭಾವ? ನಿತ್ಯ ಪ್ರಭಾವ, ಅದಕ್ಕೆ ಅಂತ್ಯವೇ ಇಲ್ಲ. ಈ ಒಂದು ಪ್ರಭಾವಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಅಂತ್ಯವಿಲ್ಲದಂಥ ಪ್ರಭಾವ, ನಿತ್ಯವಾದಂಥ ಪ್ರಭಾವ. ನೋಡಿ, ನಾನು ಇಂದಿನ ಭಾಗಗಳಲ್ಲಿ ಮಾತನಾಡಿದ್ದೆ, ನಮ್ಮಿಂದ ಮತ ಪಡೆದುಕೊಂಡು, ವೋಟ್ ಪಡೆದುಕೊಂಡು ಅಧಿಕಾರಕ್ಕೆ ಬಂದಂಥವರು ಕೂಡ ಅವರು ತಮ್ಮ ಪ್ರಭಾವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ, ಕೆಲವೊಮ್ಮೆ ಆಗೋದಿಲ್ಲ. ಆದರೆ ನಮ್ಮ ದೇವರು ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ಕರೆದಿದ್ದಾನೆ. ನಿತ್ಯ ಪ್ರಭಾವಕ್ಕೆ ನಮ್ಮನ್ನು ಕರೆದಿದ್ದಾನೆ. ಆತ ಏನು ಮಾಡುವವನಾಗಿದ್ದಾನೆ? ಕರೆದಂಥ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವ. ನೋಡಿ, ದೇವರು ನಮ್ಮನ್ನು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ. ಹಾಗೆಂದ ಕಾರಣಕ್ಕೆ ನಮಗೆ ಏನೂ ಕಷ್ಟಗಳು ಇಲ್ಲ, ಸಮಸ್ಯೆಗಳು, ಹೋರಾಟಗಳು ಇಲ್ಲ ಎಂಬುದಾಗಿ ವಾಕ್ಯದಲ್ಲಿ ಹೇಳಲಿಲ್ಲ. ವಾಕ್ಯ ಹೇಳ್ತಾ ಇದೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ. ಈ ಲೋಕದಲ್ಲಿ 70, 80, 90 ವರ್ಷ ಏನಾದರೂ ಬದುಕಿದರೆ ಅದು ಸ್ವಲ್ಪ ಕಾಲವಷ್ಟೇ, ಅದೊಂದು ಸ್ವಲ್ಪ ಕಾಲವಷ್ಟೇ. ಈಗ ಚರಿತ್ರೆನೇ ನೋಡೋದಾದರೆ ಬೈಬಲ್ ಪ್ರಕಾರ ಒಂದು 6,000 ವರ್ಷಗಳ ಮನುಷ್ಯನ ಚರಿತ್ರೆ. ಈ ಸತ್ಯ ಚರಿತ್ರೆಯನ್ನು ನಂಬದಂಥವರು ಇದಕ್ಕೆ ಬೇರೆ ಕಥೆಗಳನ್ನು ಕಟ್ಟಿ ಲಕ್ಷಾಂತರ ಕೋಟ್ಯಾಂತರ ವರ್ಷ ಎಂಬುದಾಗಿ ಹೇಳುವವರಿದ್ದಾರೆ. ನೋಡಿ, ಇದಾದ ಮೇಲೆ ಇನ್ನೆಷ್ಟೋ ಸಾವಿರ, ಲಕ್ಷಾಂತರ ವರ್ಷಗಳು, ಕೋಟ್ಯಾಂತರ ವರ್ಷಗಳು ಇದ್ದಾವೆ. ನಮಗೆ ಅಂತ್ಯವಿಲ್ಲದಂಥ ಒಂದು ಕಾಲದ ಬಗ್ಗೆ ಬೈಬಲ್ ಗ್ರಂಥ ವಾಗ್ದಾನ ಮಾಡ್ತಾ ಇದೆ. ನೋಡಿ, ನಿತ್ಯತೆ ಅನ್ನುವಂಥದ್ದಕ್ಕೆ ಅಂತ್ಯವೇ ಇಲ್ಲ, ಅಲ್ಲಿ ಗಡಿಯಾರವೇ ಇಲ್ಲ. ಇದ್ದರೂ ಕೂಡ ಅದು ನಿತ್ಯ ಕಾಲದ ಗಡಿಯಾರ, ಅದು ನಮಗೆ ಗೊತ್ತಿಲ್ಲ. ಹಾಗಾದರೆ ಅಲ್ಲಿನ ಪ್ರಭಾವ ಅದು ನಿತ್ಯ ಕಾಲಕ್ಕೆ ಇರುವಂಥದ್ದು. ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದಕ್ಕೆ ಅಪೊಸ್ತಲನಾದಂಥ ಪೌಲ
ರೋಮಪತ್ರಿಕೆ 8ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಹೇಳುತ್ತಿದ್ದಾನೆ, ಬರಲಿರುವ ಮಹಿಮೆ ಕಾಲವನ್ನು ಅಥವಾ ಮಹಿಮೆ ಪದವಿಯನ್ನು ನೆನೆಸಿಕೊಳ್ಳುವ ಈಗಿನ ಕಾಲದ ಕಷ್ಟಗಳು ಸ್ವಲ್ಪವೇ, ಅಲ್ಪವೇ ಎಂದು ನಾನು ಎಣಿಸಿಕೊಳ್ತಾ ಇದ್ದೇನೆ. ಇಲ್ಲಿ ನೋಡ್ತೇವೆ, ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಇಲ್ಲಿ ಕೂಡ ಶಾಶ್ವತವಾಗಿ ಕಷ್ಟ ಎಂಬುದಾಗಿ ಹೇಳಲಿಲ್ಲ. ನಮಗೆ ಸ್ವಲ್ಪ ಕಾಲ ಕಷ್ಟಗಳು ಇರ್ತವೆ. ಆ ನಂತರ ನಮ್ಮ ಕರ್ತನು ನಮ್ಮನ್ನು ಅವುಗಳಿಂದ ಬಿಡಿಸಿ ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದಾಗಿ. ಶಾಶ್ವತ ತಲೆಮಾರುಗಳ ಕಾಲ ಕಷ್ಟ ಎಂಬುದಾಗಿ, ಅಥವಾ ನಂಬಿಕೆಗೆ ಬಂದ ದಿನದಿಂದ ಸಾಯುವವರೆಗೆ ಅಥವಾ ಕರ್ತನ ಬರೋಣದವರೆಗೆ ಬರೇ ಉಪವಾಸ ಕಷ್ಟ ಎಂಬುದಾಗಿ, ಹಿಂಸೆಗಳು ಎಂಬುದಾಗಿ ದೇವರ ವಾಕ್ಯ ಹೇಳಲಿಲ್ಲ. ಹಿಂಸೆಗಳು ಇದ್ದಾವೆ, ಕಷ್ಟಗಳು ಇದ್ದಾವೆ, ಹೋರಾಟಗಳು ಇದ್ದಾವೆ, ಶೋಧನೆಗಳು ಇದ್ದಾವೆ. ಆದರೆ ದೇವರು ತಕ್ಕ ಸಮಯದಲ್ಲಿ ನಮ್ಮನ್ನು ಬಿಡಿಸಿ ಯೋಗ್ಯ ಸ್ಥಿತಿಗೆ ತಂದು ಆತ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸ್ತಾನೆ. ಆದರೆ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ನಿತ್ಯ ಪ್ರಭಾವಕ್ಕೆ ಕರೆದಂಥ ದೇವರು ನಮ್ಮ ದೇವರಾಗಿದ್ದಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಈಗ ಪ್ರಕಟಣೆ ಗ್ರಂಥಕ್ಕೆ ನಾವು ಬರುವಂಥ ಸಮಯದಲ್ಲಿ, ಪ್ರಕಟಣೆ ಗ್ರಂಥ ಅದರ 17ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ, ಪ್ರಕಟಣೆ ಅದರ 17ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ, ಅವರು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನು ರಾಜಾದಿ ರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು, ಮತ್ತು ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ದೇವರು ಯಾಕೆ ಕರೆದಿದ್ದಾನೆ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ನಾವು ಜಯದಲ್ಲಿ ಪಾಲುಗಾರರಾಗುವುದಕ್ಕೆ. ನೋಡಿ, ಈ ಕಡೆ ಕಾಲದಲ್ಲಿ ಏನಾಗ್ತದೆ, ಅಥವಾ ಯೇಸು ಕ್ರಿಸ್ತನ ಬರೋಣದ ಕಾಲದಲ್ಲಿ ಏನಾಗ್ತದೆ, ಆ್ಯಂಟಿ ಕ್ರೈಸ್ಟ್ ಅಥವಾ ಕ್ರಿಸ್ತ ವಿರೋಧಿ ಲೋಕವನ್ನು ಆಳ್ತಾ ಇರ್ತಾನೆ. ಅವನು ಲೋಕದ ಮನುಷ್ಯರ ಚರಿತ್ರೆ ಪ್ರಾರಂಭದಿಂದ ಇಂದಿನವರೆಗೂ ಇನ್ನು ಅವನು ಈ ಲೋಕದಲ್ಲಿ ಬಂದು ಆಳ್ವಿಕೆ ಮಾಡಿ ಅವನ ಆಳ್ವಿಕೆ ಅಂತ್ಯದವರೆಗೂ ಜನರನ್ನು ಅವನು ಮೋಸ ಮಾಡ್ತಾ, ಜನರ ಮೇಲೆ ಯುದ್ಧ ಮಾಡ್ತಾ, ನಂಬಿದಂಥವರ ಮೇಲೆ ಯುದ್ಧ ಮಾಡ್ತಾ ಅವ್ರನ್ನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದಾನೆ. ಅನೇಕರನ್ನು ಬೀಳಿಸಿದ್ದಾನೆ. ಆದರೆ ಬಹಳಷ್ಟು ಜನ ದೇವಭಕ್ತರುಗಳು ಆತನನ್ನು ಜಯಿಸಿದ್ದಾರೆ, ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ಜಯಿಸಿದ್ದಾರೆ. ಈಗ ಕೊನೆಯದಾಗಿ ನಾವು ನೋಡ್ತೇವೆ, ಅವನು ಯಜ್ಞದ ಕುರಿಯಾದಾತನ ಮೇಲೆ ಯುದ್ಧ ಮಾಡುವನು, ಆದರೆ ಕರ್ತನು ರಾಜಾದಿ ರಾಜನೂ ಆಗಿರುವುದರಿಂದ, ನಮ್ಮ ಯೇಸು ಸ್ವಾಮಿ, ಆದರೆ ಆತನು ಕರ್ತನು ರಾಜಾದಿ ರಾಜನೂ ಆಗಿರುವುದರಿಂದ ಅವರನ್ನು ಜಯಿಸುವನು. ಅಂದರೆ ಆ್ಯಂಟಿ ಕ್ರೈಸ್ಟನನ್ನು ಅಥವಾ ಸುಳ್ಳು ಕ್ರಿಸ್ತನನ್ನು ಅಥವಾ ಕ್ರಿಸ್ತ ವಿರೋಧಿಯನ್ನು ಮತ್ತು ಸುಳ್ಳು ಪ್ರವಾದಿಯನ್ನು ಜಯಿಸುವನು. ದೇವರು ಕರೆದವರು, ದೇವರಾದುಕೊಂಡವರು, ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು. ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ, ಜಯದಲ್ಲಿ ಪಾಲುಗಾರರಾಗುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ. ನಾವು ಇವತ್ತು ಸಹಜವಾಗಿ ಲೋಕದಲ್ಲಿ ನೋಡುವಂಥ ಒಂದು ಸಂಗತಿ, ಸೋಲಿನಲ್ಲಿ ಪಾಲು ಕೊಡುವವರು ಭಾಳ ಜನ ಇದ್ದಾರೆ, ಜಯದಲ್ಲಿ ಪಾಲು ಕೊಡುವುದಿಲ್ಲ. ನೋಡಿ, ಕೆಲವರು ಹೀಗಿದ್ದಾರೆ, ಏನಾದರೂ ಕಷ್ಟಗಳು ನಷ್ಟಗಳು ಬಂದರೆ ಅದರಲ್ಲಿ ಶೇರ್ ಕೊಡಲಿಕ್ಕೆ ಭಾಳ ಜನ ಇದ್ದಾರೆ. ಈಗ ನಮ್ಮ ಹತ್ರ ಬಂದು ಆಲೋಚನೆಗಳನ್ನು ಪಡೆದುಕೊಳ್ಳುವಂಥವ್ರು ಭಾಳ ಜನ ಇರ್ತಾರೆ. ಏನಾದರೂ ಸ್ವಲ್ಪ ನಷ್ಟದ ಥರ ಬಂದರೆ, ನೀವು ಹೇಳಿದ್ರಿಂದಲೇ ನನಗೆ ನಷ್ಟವಾಯಿತು, ನಿಮ್ಮ ಮಾತು ಕೇಳಿ ನನಗೆ ನಷ್ಟವಾಯಿತು. ಲಾಭ ಉಂಟಾದರೆ, ಅವರ ಮಾತು ಕೇಳಿದ್ದಕ್ಕೆ ನನಗಿಷ್ಟು ಲಾಭ ಉಂಟಾಯಿತು, ಹೇಳಲಿಕ್ಕೆ ಸಿದ್ಧರಿರುವುದಿಲ್ಲ. ಆ ಒಂದು ಗೌರವ ಕೊಡಲಿಕ್ಕೂ ಆ ಒಂದು ಮಾತನ್ನು ಹೇಳಲಿಕ್ಕೆ ಸಿದ್ಧರಾಗೋದಿಲ್ಲ. ಎಷ್ಟು ಲಕ್ಷ ಕೋಟಿ ಎಷ್ಟು ಲಾಭ ಸಿಕ್ಕರು, ಎಷ್ಟು ಒಳ್ಳೆಯದಾದರೂ ಲಾಭದಲ್ಲಿ ಪಾಲು ಕೊಡುವವರು, ಜಯದಲ್ಲಿ ಪಾಲು ಕೊಡುವವರು ಬಹಳ ಜನ ಈ ಲೋಕದಲ್ಲಿ ಇಲ್ಲ, ಅಥವಾ ಇಲ್ಲ ಎಂಬುದಾಗಿಯೇ ಹೇಳಬೇಕಾಗ್ತದೆ. ಆದರೆ ನಷ್ಟದಲ್ಲಿಯೂ ಸೋಲಿನಲ್ಲಿಯೂ ಪಾಲು ಕೊಡುವವರು ಭಾಳ ಜನ ಇದ್ದಾರೆ, ಬೇಡ ಅಂದರೂ ಕೂಡ ಕೊಡ್ತಾರೆ. ನೋಡಿ, ಇಂಥ ಲೋಕದಲ್ಲಿ ನಾವಿದ್ದೇವೆ. ಆದರೆ ನಮ್ಮ ದೇವರು ನಮ್ಮನ್ನು ಯಾಕೆ ಕರೆದಿದ್ದಾನೆ, ನಮ್ಮ ಯೇಸು ಸ್ವಾಮಿ ಯಾಕೆ ಕರೆದಿದ್ದಾನೆ? ಜಯದಲ್ಲಿ ಪಾಲು ಕೊಡುವುದಕ್ಕೆ. ನಾವು ಪ್ರಾರಂಭದಲ್ಲಿ ನೋಡಿದ್ದೇವೆ, ನಿತ್ಯ ಪ್ರಭಾವಕ್ಕೆ ಕರೆದು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ
ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವುದಕ್ಕೆ ಕರೆದಿದ್ದಾನೆ. ಇಲ್ಲಿ ನೋಡ್ತಾ ಇದ್ದೇವೆ, ಜಯದಲ್ಲಿ ಪಾಲು ಕೊಡುವುದಕ್ಕೆ ನಮ್ಮನ್ನು ಕರೆದಿದ್ದಾನೆ. ನಮ್ಮ ದೇವರು ನಮಗೆ ಜಯದಲ್ಲಿ ಪಾಲು ಕೊಡ್ತಾನೆ. ಯೇಸು ಶಿಲುಬೆ ಮೇಲೆ ಸೈತಾನ ಜಯಿಸಿದ್ದಾರೆ, ಆ ಜಯದಲ್ಲಿ ನಮಗೆ ಪಾಲು. ಲೋಕವನ್ನು ಜಯಿಸಿದ್ದಾರೆ, ಆ ಜಯದಲ್ಲಿ ನಮಗೆ ಪಾಲು. ಪಾಪವನ್ನು ಜಯಿಸಿದ್ದಾರೆ, ಆ ಜಯದಲ್ಲಿ ನಮಗೆ ಪಾಲು. ರೋಗವನ್ನು ಜಯಿಸಿದ್ದಾರೆ, ಆ ಜಯದಲ್ಲಿ ನಮಗೆ ಪಾಲು. ಯೇಸು ಹೇಳ್ತಾ ಇದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಜಯದಲ್ಲಿ ಪಾಲು ಕೊಡುವುದಕ್ಕೆ. ಅದಕ್ಕೆ ಅಪೊಸ್ತಲನಾದಂಥ ಪೌಲ ಹೇಳ್ತಿದ್ದಾನೆ, ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ಇವೆಲ್ಲವುಗಳ ಮೇಲೆ ನಾವು ಪೂರ್ಣ ಜಯಶಾಲಿಗಳಾಗ್ತೇವೆ. ಪೂರ್ಣ ಜಯಶಾಲಿಗಳಾಗ್ತೇವೆ. ನಮ್ಮನ್ನು ಪ್ರೀತಿಸಿದಾತನ ಮೂಲಕ ಪೂರ್ಣ ಜಯಶಾಲಿಗಳಾಗ್ತೇವೆ. ಪೂರ್ಣ ಜಯಶಾಲಿಗಳಾಗುವುದಕ್ಕೆ, ಜಯದಲ್ಲಿ ಪಾಲು ಕೊಡುವುದಕ್ಕೆ ನಮ್ಮ ದೇವರು ನಮ್ಮನ್ನು ಕರೆದಿದ್ದಾನೆ. ಜಯದಲ್ಲಿ ಪಾಲು ಕೊಡುವವರು ಬೇರೆ ಯಾರೂ ಇಲ್ಲ. ಕೊಟ್ಟರೂ ಕೂಡ ಪೂರ್ತಿಯಾಗಿ ಪಾಲು ಕೊಡುವುದಿಲ್ಲ. ಕೊಡ್ತೇವೆ ಎಂಬುದಾಗಿ ಅನೇಕರು ವಾಗ್ದಾನ ಮಾಡಿದರೂ ಕೊಡುವಂಥ ಸಂದರ್ಭ ಬಂದಾಗ ಹಿಂಜರಿಯೋರಾಗಿದ್ದಾರೆ. ಆದರೆ ನಮ್ಮ ಕರ್ತನು ಜಯದಲ್ಲಿ ಪಾಲು ಕೊಟ್ಟು ನಡೆಸುವಾತನಾಗಿದ್ದಾನೆ. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ, ಮತ್ತಾಯನ ಸುವಾರ್ತೆಗೆ ಬರುವಂಥ ಸಮಯದಲ್ಲಿ, ಮತ್ತಾಯನ ಸುವಾರ್ತೆ ಅದರ 22ನೇ ಅಧ್ಯಾಯ, ಮತ್ತಾಯನ ಸುವಾರ್ತೆ ಅದರ 22ನೇ ಅಧ್ಯಾಯ 14ನೇ ವಾಕ್ಯ, ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ ಅಂದನು. ಹಾಗಾದರೆ ನಾವು ಕೆಲವೊಮ್ಮೆ ಈ ರೀತಿ ನಮಗೆ ಒಂದು ಸಹಜವಾದ ಪ್ರಶ್ನೆ ಬರ್ತದೆ, ಎಲ್ಲರನ್ನ ನೀನು ಕರೆಯುವುದಿಲ್ವಾ? ಭಾಳ ಜನರನ್ನು ಕರೆಯುವುದಿಲ್ವಾ? ಸ್ವಲ್ಪವೇ ಜನರನ್ನು ಕರೆದು ಈ ಆಶೀರ್ವಾದಗಳನ್ನೆಲ್ಲ ಕೊಡುವಂಥ ದೇವರ ಎಂಬುದಾಗಿ. ನಾವು ಹಿಂದಿನಿಂದ ಅನೇಕ ಸಂದರ್ಭಗಳಲ್ಲಿ ಆರಾಧನಾ ಕೂಟದಲ್ಲಿ ಈ ವಾಕ್ಯಗಳನ್ನು ಹೇಳ್ತಾ ಬಂದಿದ್ದೇವೆ. ದೆವ್ವಗಳನ್ನು ಬಿಡಿಸುವುದಕ್ಕೆ, ರೋಗಿಗಳನ್ನು ವಾಸಿ ಮಾಡುವುದಕ್ಕೆ, ಪರಿಶುದ್ಧರಾಗಿರುವುದಕ್ಕೆ, ಪ್ರಭಾವದಲ್ಲಿ ಪಾಲುಗಾರರಾಗಿರುವುದಕ್ಕೆ, ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗಿರುವುದಕ್ಕೆ, ಶುದ್ಧರಾಗಿರುವುದಕ್ಕೆ. ಮಾತ್ರವಲ್ಲ, ಇವತ್ತು ಕೂಡ ಪ್ರಾರಂಭದಲ್ಲಿ ನಾವು ನೋಡಿದ್ದೇವೆ, ನಿತ್ಯ ಪ್ರಭಾವದಲ್ಲಿ ಪಾಲುಗಾರರಾಗಿರುವುದಕ್ಕೆ, ಮಾತ್ರವಲ್ಲ ಜಯದಲ್ಲಿ ಪಾಲುಗಾರರಾಗಿರುವುದಕ್ಕೆ. ಕೆಲವೇ ಜನರನ್ನು ಕರೀತಾ ಇದ್ದೀಯ ಸ್ವಾಮಿ ಎಂಬುದಾಗಿ. ಆದರೆ ವಾಕ್ಯ ಏನು ಹೇಳ್ತಾ ಇದೆ? ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ದೇವರು ಎಲ್ಲರನ್ನು ಕರೀತಾನೆ ಇದ್ದಾನೆ. ಮಾತು ಕೇಳದವರನ್ನು ಕರೀತಾನೆ ಇದ್ದಾನೆ. ಕೇಳಿದರೂ ಕೇಳದವರ ಹಾಗೆ ನಟಿಸುತ್ತಾ ಇರುವಂಥವರನ್ನು ಕೂಡ ಕರೀತಾ ಇದ್ದಾನೆ. ಇವತ್ತು ಸುವಾರ್ತೆ ಲೋಕದ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗ್ತಾ ಇದೆ. ಎಲ್ಲರನ್ನ ಕರೀತಾ ಇದ್ದಾನೆ, ಬನ್ನಿರಿ ಬನ್ನಿರಿ, ಎಲೆ ಕಷ್ಟಪಡೋರು, ಹೊರೆ ಹೊತ್ತವರು ನೀವೆಲ್ಲರೂ ಬನ್ನಿರಿ. ಆತ ಕರೀತಾನೇ ಇದ್ದಾನೆ. ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂದು ಅಪ್ಪಣೆ ಕೊಟ್ಟು ಕರೀತಾ ಇದ್ದಾನೆ. ಅವರವರ ಭಾಷೆಗಳಲ್ಲಿ ದೇವರು ಕರೀತಾ ಇದ್ದಾನೆ. ಪ್ರತಿಯೊಂದು ಹೃದಯಗಳಲ್ಲಿ ದೇವರು ಕರೀತಾ ಇದ್ದಾನೆ. ಆದರೆ ನಾವು ನೋಡ್ತೇವೆ, ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನೋಡಿ, ಆ ಗಿದಿಯೋನನ ಸೈನ್ಯಕ್ಕೆ ಕರೆಯಲ್ಪಟ್ಟವರು ಭಾಳ ಜನ, ಒಂದು 32,000 ಜನ ಇದ್ದರು. ಕರೆಯಲ್ಪಟ್ಟವರಿಗೆ ನಂತರ ಅಲ್ಲಿ ಒಂದು ಟೆಸ್ಟನ್ನು ಇಡ್ತಾರೆ. ಯಾರಿಗಾದರೂ ಭಯ ಇದ್ದರೆ, ಏನಾದರೂ ಸ್ವಲ್ಪ ಅಂಜು ಅಳುಕೋ ಇದ್ದರೆ ಹೋಗಬಹುದು ಎಂಬುದಾಗಿ ಹೇಳಿದ ಕೂಡಲೇ 22,000 ಜನ ಹೋಗಿಬಿಟ್ರು. 10,000 ಜನ ಉಳಿದಿದ್ದಾರೆ. ಇನ್ನು ಮುಂದಿನ ಒಂದು ಪರೀಕ್ಷೆ, ಅವರು ಯಾರಿಗೆ ಕೂಡ ನೀವು ಹೋಗಿ ಅಂತ ಹೇಳಲಿಲ್ಲ. ಭಯ ಇದ್ದರೆ ಹೋಗಿ ಅಂತ ಹೇಳಿದಾಗ 22,000 ಜನ ಹೋಗಿಬಿಟ್ರು. ಇನ್ನು ಮುಂದಿನ ಪರೀಕ್ಷೆ ನೀರು ಕುಡಿಯುವ ಪರೀಕ್ಷೆ. ನೀರು ಕುಡಿಯುವ ಪರೀಕ್ಷೆ. ಬಹಳ ಜನ ನೀರನ್ನು ಅಲ್ಲಿ ಅಡ್ಡ ಬಿದ್ದು ಕುಡಿದ ಹಾಗೆ ಕುಡಿತಾ ಇದ್ದಾರೆ. ಕೆಲವರು ಎತ್ತಿಕೊಂಡು ನೆಕ್ಕಿ ಕುಡಿತಾ ಇದ್ದಾರೆ. ಆ ನೆಕ್ಕಿ ಕುಡಿದಂಥ 300 ಜನರನ್ನು ಉಳಿಸಿಕೊಂಡು
ಉಳಿದವ್ರನ್ನ ಕಳಿಸಲಾಯಿತು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರೆಯಲ್ಪಟ್ಟವರು ಬಹಳ ಜನ, ಆದರೆ ಕರೆದ ಮೇಲೆ ದೇವರ ಚಿತ್ತದ ಪ್ರಕಾರವಾಗಿ ಕಾರ್ಯ ಮಾಡುವುದಕ್ಕೆ ಸಿದ್ಧರಿರುವಂಥವರನ್ನು ದೇವರು ಆರಿಸಿಕೊಳ್ತಾ ಇದ್ದಾನೆ. ಅದೇ ಯೇಸುಸ್ವಾಮಿ ಹೇಳಿದ್ದಾರೆ, ನೇಗಿಲಿಗೆ ಕೈ ಹೆಚ್ಚಿ ತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ ಯೋಗ್ಯನಲ್ಲ. ಕೆಲವರಿಗೆ ಬಂದಾಯಿತು, ಹೋಗಲಿಕ್ಕೆ ಒಂದು ಅವಕಾಶ ಸಿಕ್ಬಿಟ್ರೆ ಹೋಗ್ಬಿಡ್ತೇನೆ. ನೋಡಿ, ಮುಂದಿನ ವಾರದಿಂದ ಅನುಕೂಲ ಇದ್ದರೆ ಮಾತ್ರ ಬನ್ನಿ ಆರಾಧನೆಗೆ ಅಂತ ಹೇಳಿದರೆ ಭಾಳ ಜನ ಬರುವುದಿಲ್ಲ. ಬರಲೇಬೇಕು ಅಂತ ಏನಾದರೂ ಒತ್ತಾಯಪೂರ್ವಕವಾಗಿ ಹೇಳಿದರೆ ಮಾತ್ರ, ಬಂದರೆ ಮಾತ್ರ ಆಶೀರ್ವಾದ ಅಂತ ಹೇಳಿದರೆ ಮಾತ್ರ ಕೆಲವರು ಬರುವವರಾಗಿದ್ದಾರೆ. ದೇವರ ಸೇವಕರ ಒಂದು ಒತ್ತಾಯದ ಮೇರೆಗೆ ಬರುವವರಿದ್ದಾರೆ. ಬರದಿದ್ದರೆ ಅವರಿಗೆ ಬೇಸರ ಆದೀತು ಎಂಬ ಕಾರಣಕ್ಕೆ ಬರುವವರಿದ್ದಾರೆ. ಆದರೆ ಕ್ರಿಸ್ತನಿಗಾಗಿ ನಾನು ಬರ್ತೇನೆ, ನನ್ನ ಜೀವಿತದಲ್ಲಿ ಇಷ್ಟು ಉಪಕಾರ ಮಾಡಿದ ದೇವರನ್ನು ಸ್ತುತಿಸಲಿಕ್ಕೆ ನಾನು ಬರ್ತೇನೆ, ಅನುಕೂಲ ಇದ್ದರೂ ಅನುಕೂಲ ಇಲ್ಲದಿದ್ದರೂ ಬರ್ತೇನೆ, ಗಾಡಿ ಸಿಕ್ಕರೂ ಗಾಡಿ ಇಲ್ಲದಿದ್ದರೂ ನಡ್ಕೊಂಡಾದರೂ ಬರ್ತೇನೆ. ನೋಡಿ, ಈ ನಿರ್ಧಾರ ಮಾಡಿಕೊಳ್ಳುವಂಥವರನ್ನು ದೇವರು ಆರಿಸಿಕೊಳ್ಳುವಾತನಾಗಿದ್ದಾನೆ. ನೋಡಿ, ಯೇಸುಸ್ವಾಮಿ ಬೋಧನೆ ಮಾಡುವಾಗ ಸ್ವಲ್ಪ ಗಟ್ಟಿಯಾದ ಮಾತುಗಳನ್ನು ಹೇಳಿ ಬೋಧನೆ ಮಾಡ್ತಾ ಇದ್ದಾರೆ. ಬಹಳ ಜನ ಆತನನ್ನು ಬಿಟ್ಟು ಹೋಗಿಬಿಟ್ರು ಎಂಬುದಾಗಿ ಯೋಹಾನ ಸುವಾರ್ತೆಯಲ್ಲಿ ಓದುವಂಥವರಾಗಿದ್ದೇವೆ. 12 ಜನ ಮಾತ್ರ ಉಳಿದಿದ್ದಾರೆ. ಈ ಬಿಟ್ಟು ಹೋದಂಥವ್ರು ಹೇಳ್ತಿದ್ದಾರೆ, ಇದು ಕಠಿಣವಾದ ಮಾತು, ಇದನ್ನು ಕೇಳಲಿಕ್ಕೆ ಯಾರಿಂದ ಆದೀತು ಎಂಬುದಾಗಿ. ಸ್ವಾಮಿ ಉಳಿದಂಥ 12 ಜನ ಶಿಷ್ಯರಿಗೆ ಕೇಳ್ತಿದ್ದಾರೆ, ಭಾಳ ಜನ ಇದ್ರಲ್ಲ, ಎಲ್ಲಿ ಹೋದರು, ನಿಮಗೆ ಕೊಡಬೇಕಾದ್ರೆ ಹೋಗ್ಬಿಡಿ. ಆಗ ಪೇತ್ರ ಹೇಳ್ತಿದ್ದಾನೆ, ಸ್ವಾಮಿ ನಿನ್ನನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗೋಣ, ನಿನ್ನ ಬಳಿ ನಿತ್ಯ ಜೀವಿತವನ್ನು ಉಂಟು ಮಾಡುವ ಮಾತುಗಳು ಇದ್ದಾವೆ, ವಾಕ್ಯಗಳಿದ್ದಾವೆ. ನೋಡಿ, ರೊಟ್ಟಿಗೋಸ್ಕರ ಬಂದವರಿದ್ದಾರೆ, ಸೌಖ್ಯಕ್ಕೋಸ್ಕರ ಬಂದವರಿದ್ದಾರೆ, ಬಿಡುಗಡೆಗೋಸ್ಕರ ಬಂದವರಿದ್ದಾರೆ, ಅದ್ಭುತಕ್ಕೋಸ್ಕರ ಬಂದವರಿದ್ದಾರೆ, ಅದ್ಭುತ ನೋಡುವುದಕ್ಕೋಸ್ಕರ ಬಂದವರಿದ್ದಾರೆ, ಮಾತಿನಲ್ಲಿ ಹಿಡಿಯೋದಕ್ಕೋಸ್ಕರ ಬಂದವರಿದ್ದಾರೆ, ಹುಳುಕುಗಳನ್ನು ಕಂಡುಹಿಡಿಯೋದಕ್ಕೆ ಬಂದವರಿದ್ದಾರೆ. ಅಂಥವರೆಲ್ಲ ಹೋಗಿಬಿಟ್ರು. ಉಳಿದವರು ಸ್ವಲ್ಪವೇ ಜನ, 12 ಜನ. ಅವರು ಹೇಳ್ತಿದ್ದಾರೆ, ಸ್ವಾಮಿ ನಾವು ನಿತ್ಯ ಜೀವಿತಕ್ಕಾಗಿ ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇವೆ. ಅಲ್ಲೇ ಅದನ್ನು ನಾವು ನೋಡ್ತಾ ಇದ್ದೇವೆ, ಅದನ್ನೇ ಆ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಹೀಗೆ ಕರೆಯಲ್ಪಟ್ಟವರು ಬಹು ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ದೇವರು ಬಯಸ್ತಾ ಇದ್ದಾನೆ ಆ ಸ್ವಲ್ಪ ಜನರ ಸಂಗಡ ನಾವಿರಬೇಕು. ನೋಡಿ, ಚುನಾವಣೆಗೆ ಭಾಳ ಜನ ನಿಲ್ತಾರೆ, ಅದರಲ್ಲಿ ಆರಿಸಲ್ಪಡುವವರು ಸ್ವಲ್ಪ ಜನ. ನೋಡಿ, ಇಲ್ಲಿ ಓಟ್ ಹಾಕಿ ಚುನಾವಣೆ ಮಾಡುವಂಥದ್ದಲ್ಲ. ದೇವರ ಚಿತ್ತದ ಪ್ರಕಾರ ದೇವರು ಯಾವುದಕ್ಕೆ ಕರೆದಿದ್ದಾನೆ ಅದನ್ನೇ ನಾವು ಫೋಕಸ್ ಮಾಡುವಾಗ ದೇವರು ನಮ್ಮನ್ನು ಆರಿಸಿಕೊಳ್ಳುವಾತನಾಗಿದ್ದಾನೆ. ಭಾಳ ಜನ ಬಂದು ಸೌಖ್ಯ ಹೊಂದಿಕೊಂಡು ತಿರುಗಿ ಹೋದರು. ಸೌಖ್ಯ ಹೊಂದಿಕೊಂಡವರಲ್ಲಿ ಸ್ವಲ್ಪ ಜನ ಉಳಿದುಕೊಂಡ್ರು ಎಂಬುದಾಗಿ. ಈ ಅದ್ಭುತಗಳು ನಡೆದಂಥ ಊರುಗಳ ನೋಡಿ ಯೇಸುಸ್ವಾಮಿ ದುಃಖ ಪಡ್ತಾ ಇದ್ದಾರೆ, ನೀವು ದೇವರ ಕಡೆಗೆ ತಿರುಗಿಕೊಳ್ಳಲಿಲ್ಲವಲ್ಲ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ರೋಮ ಪತ್ರಿಕೆ 11ನೇ ಅಧ್ಯಾಯ ಅದರ 29ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಅದರ 29ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನ ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ನೋಡಿ, ಭಾಳ ಜನ ಕರೆಗೆ ವಿಧೇಯರಾಗ್ತಾ ಇಲ್ಲ, ಕರೆಯನ್ನು ಅನುಸರಿಸುತ್ತಾ ಇಲ್ಲ, ಕರೆಗೆ ಓಗೊಡುತ್ತಾ ಇಲ್ಲ. ದೇವರು ಅನೇಕರನ್ನ ಕರೆದು ಆಶೀರ್ವಾದಗಳನ್ನು ಕೊಟ್ಟುಬಿಟ್ಟಿದ್ದಾನೆ. ಬಂದವರಿಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾನೆ, ಸೌಖ್ಯ ಕೊಟ್ಟಿದ್ದಾನೆ, ಬಿಡುಗಡೆ ಕೊಟ್ಟಿದ್ದಾನೆ. ಆದರೆ ನೋಡಿ, ಒಂದು ಸಲ 10 ಜನ ಕುಷ್ಠರೋಗಿಗಳು ಬಂದು ಸೌಖ್ಯ ಬೇಡಿಕೊಂಡ್ರು, ಸ್ವಾಮಿ ಸೌಖ್ಯ ಕೊಟ್ಟರು. ಅದರಲ್ಲಿ ಒಬ್ಬ ತಿರುಗಿ ಬಂದಿದ್ದಾನೆ. ಯೇಸು ಕೇಳಿದರು, ಉಳಿದವರು ಎಲ್ಲಿ? ಅವರೆಲ್ಲ ಯಹೂದ್ಯರು. ತಿರುಗಿ ಬಂದವನು ಒಬ್ಬ ಸಮಾರ್ಯದವನು. ಅವರಿಗೆ ಸುಮ್ಮನೆ ಕೊಟ್ಟುಬಿಟ್ಟೆ ಅಲ್ಲ, ನಾನು ಸೌಖ್ಯ ಸುಮ್ಮನೆ ಕೊಟ್ಟುಬಿಟ್ಟೆ ಅಲ್ಲ, ಬರಲಿಲ್ಲವಲ್ಲ ಎಂಬುದಾಗಿ ಅವರಿಗೆ ಕೊಟ್ಟ ಸೌಖ್ಯ ವಾಪಸ್ ಪಡೆದುಕೊಳ್ಳಲಿಲ್ಲ, ಭಾಳ ದುಃಖಿಸಲಿಲ್ಲ. ಆದರೆ ಅವರು ಎಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಅವರು ಬರಬೇಕು ಎಂಬುದು ದೇವರ ಚಿತ್ತವಾಗಿತ್ತು, ಆದರೆ ಅವರು ಬರಲಿಲ್ಲ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ.
ವರಗಳನ್ನು ಕೊಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡುವುದಿಲ್ಲ. ಕೊಟ್ಟಂಥ ವರಗಳನ್ನು ದೇವರಾಜ್ಯಕ್ಕಾಗಿ ಉಪಯೋಗಿಸದೇ ಇದ್ದರೆ ದೇವರು ಬೇರೆಯವ್ರನ್ನ ಎಬ್ಬಿಸ್ತಾನೆ. ನೋಡಿ, ಸೌಲನನ್ನು ಕರೆದ್ರು, ಅವನಿಗೆ ಹೊಸ ಮನಸ್ಸು ಕೊಟ್ಟರು, ಹೊಸ ಹೃದಯ ಕೊಟ್ಟರು, ಪವಿತ್ರಾತ್ಮನ ಬಲ ಕೊಟ್ಟರು. ಅವನು ದೇವರನ್ನ ಹಿಂಬಾಲಿಸಲಿಲ್ಲ. ತನ್ನ ಮಹಿಮೆಗಾಗಿ, ತನ್ನ ಘನತೆಗಾಗಿ, ತನ್ನ ಸ್ಮರಣೆಗಾಗಿ ಏನೆಲ್ಲ ಅವನು ಮಾಡ್ತಾ ಇದ್ದಾನೆ. ಈಗ ಪವಿತ್ರಾತ್ಮ ಅವನನ್ನು ಬಿಟ್ಟು ಹೋದ. ಈಗ ದೇವರು ಬೇರೊಬ್ಬನನ್ನು ಎಬ್ಬಿಸಿದ. ತನ್ನ ಚಿತ್ತದ ಪ್ರಕಾರವಾಗಿ ಸೇವೆ ಮಾಡುವಂಥ ಒಬ್ಬ ದಾವೀದನನ್ನು ದೇವರು ಎಬ್ಬಿಸ್ತಾ ಇದ್ದಾನೆ. ಅದನ್ನೇ ನಾವು ನೋಡ್ತಾ ಇದ್ದೇವೆ. ದೇವರು ವರಗಳನ್ನು ಅನುಗ್ರಹಿಸಿದ್ದಕ್ಕೂ ಜನರನ್ನು ಕರೆದದ್ದಕ್ಕೂ ಪಶ್ಚಾತ್ತಾಪ ಪಡುವವನಲ್ಲ. ದೇವರ ಮಾತಿಗೆ ಒಬ್ಬ ವಿಧೇಯನಾಗದಿದ್ದರೆ ದೇವರು ಮತ್ತೊಬ್ಬನನ್ನು ಎಬ್ಬಿಸುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಫೆಸ ಪತ್ರಿಕೆಗೆ ನಾವು ಬರುವಂಥ ಸಮಯದಲ್ಲಿ 4ನೇ ಅಧ್ಯಾಯ ಅದರ 1ನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ನೋಡುವಂಥವರಾಗಿದ್ದೇವೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಹಾಗಾಗಿ ದೇವರ ಸೇವೆಗಾಗಿ ಕರೆಯಲ್ಪಟ್ಟಂಥ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಆ ಕರೆಗೆ ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ನೋಡಿ, ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ, ನಮ್ಮನ್ನು ಕರೆದಾತನು ಪರಿಶುದ್ಧನಾಗಿದ್ದಾನೆ. ಹಾಗಾಗಿ ನಾವೇನು ಮಾಡಬೇಕು? ಕರೆದಾತನು ಪರಿಶುದ್ಧನಾಗಿರುವುದರಿಂದ ನಾವು ಪರಿಶುದ್ಧರಾಗಿ ನಡೆದುಕೊಳ್ಳಬೇಕು, ಯೋಗ್ಯರಾಗಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. 1 ಥೆಸಲೋನಿಕ 5ನೇ ಅಧ್ಯಾಯಕ್ಕೆ ನಾವು ಬರುವಂಥ ಸಮಯದಲ್ಲಿ ಅದರ 24ನೇ ವಾಕ್ಯದಲ್ಲಿ ಓದುತ್ತೇವೆ. ನಿಮ್ಮನ್ನು ಕರೆಯುವನು ನಂಬಿಗಸ್ತನು, ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ನಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಹಾಗಾಗಿ ನಾವು ಕೂಡ ನಂಬಿಗಸ್ತರಾಗಿ ನಡೆದುಕೊಳ್ಳಬೇಕು. ಯಾಕಂದರೆ ನಮ್ಮನ್ನು ಕರೆದಂಥವನ ಸ್ವಭಾವ ನಮ್ಮಲ್ಲಿ ಇರಬೇಕು ಎಂಬುದಾಗಿ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇದ್ದಾನೆ. ತಿರುಗಿ ನಾವು ರೋಮಾಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಅದರ 8ನೇ ಅಧ್ಯಾಯ ಅದರ 28ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನೋಡ್ತೇವೆ. ಇದರಲ್ಲಿ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೈತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಹಾಗಾದರೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟ ಪ್ರತಿಯೊಬ್ಬರ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ದೇವರು ಅನುಕೂಲ ಮಾಡಿಕೊಡುವ ಆತನಾಗಿದ್ದಾನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ನಿನ್ನನ್ನು ಕರೆದಿದ್ದಾನೆ. ನಿನ್ನ ಜೀವಿತದಲ್ಲಿ ಇವತ್ತು ಅನಾನುಕೂಲಕರವಾದಂಥ ರೀತಿಯ ಪರಿಸ್ಥಿತಿಗಳಿರಬಹುದು, ವಿರೋಧವಾದಂಥ ರೀತಿಯ ಪರಿಸ್ಥಿತಿಗಳಿರಬಹುದು. ಆರೋಗ್ಯ ಕೆಲವೊಮ್ಮೆ ಸರಿ ಇರಲಿಕ್ಕಿಲ್ಲ, ಬಿಸ್ನೆಸ್ ಕೆಲವೊಮ್ಮೆ ಸರಿ ಇರಲಿಕ್ಕಿಲ್ಲ, ಕೆಲವೊಮ್ಮೆ ಕುಟುಂಬದಲ್ಲಿ ಸಮಸ್ಯೆಗಳಿದ್ದಾವೆ, ಮಕ್ಕಳ ಜೀವಿತದಲ್ಲಿ ಸಮಸ್ಯೆಗಳಿದ್ದಾವೆ, ಇನ್ನು ಕೆಲವರಿಗೆ ಕುಟುಂಬವೇ ಇಲ್ಲ. ಲೋಕವೆಲ್ಲ ಕೆಲವೊಮ್ಮೆ ನಿಮ್ಮನ್ನು ಕೆಟ್ಟವರು, ಉಪಯೋಗ ಇಲ್ಲದವರು ಎಂಬುದಾಗಿ ಹೇಳುವಂಥ ಪರಿಸ್ಥಿತಿಯಲ್ಲಿರಬಹುದು. ಆದರೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರ ಸಂಕಲ್ಪದ ಮೇರೆಗೆ ನೀನು ಕರೆಯಲ್ಪಟ್ಟವನಾಗಿರುವಾಗ, ಆತನನ್ನು ಪ್ರೀತಿಸುವಂಥ ವ್ಯಕ್ತಿ ನೀನಾಗಿರುವಾಗ ಎಲ್ಲವನ್ನ ನಿನಗೆ ಅನುಕೂಲವಾಗಿ ಮಾಡುವಾತನಾಗಿದ್ದಾನೆ. ಕೆಲವೊಮ್ಮೆ ವಿದ್ಯಾಭ್ಯಾಸ ಕಡಿಮೆ, ಕೆಲವೊಮ್ಮೆ ವಾಕ್ಚಾತುರ್ಯವಿಲ್ಲ, ಕೆಲವೊಮ್ಮೆ ಬಹಳಷ್ಟು ಭಾಷೆಗಳು ಬರುವುದಿಲ್ಲ. ಆದರೆ ಆತ ನಿನ್ನನ್ನು ಕರೆದಿರುವಾಗ, ಆತನನ್ನು ಪ್ರೀತಿಸುವ ವ್ಯಕ್ತಿ ನೀನಾಗಿರುವಾಗ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಎಲ್ಲವನ್ನ ಅನುಕೂಲ ಮಾಡುವಾತನಾಗಿದ್ದಾನೆ. ಎಲ್ಲವನ್ನ ಅನುಕೂಲ ಮಾಡುವಾತನಾಗಿದ್ದಾನೆ. ನಿನಗೆ ವಿದ್ಯಾಭ್ಯಾಸ ಕಡಿಮೆ, ಆದರೆ ನಿನ್ನ ಮುಂದೆ ವಿದ್ಯಾಭ್ಯಾಸ ಬಹಳಷ್ಟು ಇರುವಂಥವರನ್ನೇ ತಂದು ನಿಲ್ಲಿಸುವಾತನಾಗಿದ್ದಾನೆ. ಎಲ್ಲವನ್ನ ಅನುಕೂಲ ಮಾಡುವಾತನಾಗಿದ್ದಾನೆ. ಕೆಲವೊಮ್ಮೆ ಜಾಬ್ ನಷ್ಟವಾಗಿದೆ, ದೇವರು ಅದನ್ನು ನಿನಗೆ ಅನುಕೂಲವಾಗಿ ಮಾಡುವಾತನಾಗಿದ್ದಾನೆ. ಮದುವೆ ಆಗಲಿಕ್ಕೆ ತಡವಾಗಿದೆ, ದೇವರು ಅನುಕೂಲ ಮಾಡುವಾತನಾಗಿದ್ದಾನೆ. ಮಕ್ಕಳು ಹುಟ್ಟುವುದಕ್ಕೆ ತಡವಾಗಿದೆ, ದೇವರು ಅದನ್ನು ಕೂಡ ಅನುಕೂಲವಾಗಿ ಮಾರ್ಪಡಿಸಿ ಕೊಡುವಾತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲವನ್ನ ಅನುಕೂಲ ಮಾಡಿಕೊಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಕಡೆಯದಾಗಿ ಏನದು ವಾಕ್ಯವನ್ನು ಓದಿಕೊಂಡು ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 2 ಪೇತ್ರ ಅದರ 1ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ. ಹಾಗಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ,
ಆದುದರಿಂದ ಸಹೋದರ, ನೀವು ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಇವತ್ತಿನ ಸಮಸ್ಯೆಗಳಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ದೇವರು ನಮ್ಮನ್ನು ಕರೆದಿದ್ದಾನೆ, ಆದುಕೊಂಡಿದ್ದಾನೆ ಎಂಬಂಥ ಭರವಸೆ ಬಹಳಷ್ಟು ಜನರಿಗೆ ಸಿಕ್ಕಿಲ್ಲ, ಅಥವಾ ಅದನ್ನು ಆ ಭರವಸೆಯನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಅನೇಕರು ಪ್ರಯತ್ನ ಮಾಡುತ್ತಾ ಇಲ್ಲ. ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಆದುಕೊಂಡಿದ್ದಾನೆ ಎಂಬಂಥ ಆ ಒಂದು ಸಂಗತಿಯನ್ನು ದೃಢಪಡಿಸಿಕೊಂಡ್ರೆ, ಭರವಸೆಯನ್ನು ದೃಢಪಡಿಸಿಕೊಂಡ್ರೆ ಸಮಸ್ಯೆಗಳೆಲ್ಲ ಆಟೋಮೆಟಿಕಲಿ ಸಾಲ್ವ್ ಆಗಿಬಿಡ್ತದೆ. ರೋಗ ಇರ್ಬೋದು, ಸಾಲ ಇರ್ಬೋದು, ವಿರೋಧ ಇರ್ಬೋದು, ನಿಂದೆ ಇರ್ಬೋದು, ಹಿಂಸೆ ಇರಬಹುದು, ಅವಿಶ್ವಾಸ ಇರಬಹುದು, ಏನಿದ್ರೂ ಕೂಡ ಎಲ್ಲ ತೊಲಗುವಂಥದ್ದು ದೇವರು ನನ್ನನ್ನು ಕರೆದಿದ್ದಾನೆ, ದೇವರು ನನ್ನನ್ನು ಆದುಕೊಂಡಿದ್ದಾನೆ. ಯೇಸು ಸ್ವಾಮಿ ನನ್ನನ್ನು ಕರೆದಿದ್ದಾರೆ, ಯೇಸು ಸ್ವಾಮಿ ಶಿಷ್ಯನಾಗುವುದಕ್ಕೆ ಕರೆದಿದ್ದಾರೆ, ದೇವರ ಪ್ರಭಾವಕ್ಕೆ ಕರೆದಿದ್ದಾರೆ, ಪ್ರಭಾವದಲ್ಲಿ ಪಾಲುಗಾರನಾಗುವುದಕ್ಕೆ ಕರೆದಿದ್ದಾರೆ, ಪರಿಶುದ್ಧನಾಗುವುದಕ್ಕೆ ಕರೆದಿದ್ದಾರೆ, ಪರಲೋಕ ರಾಜ್ಯದ ಬಾಧ್ಯಸ್ಥನಾಗುವುದಕ್ಕೆ ಕರೆದಿದ್ದಾರೆ, ದೇವರು ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ, ಸೇವೆ ಮಾಡುವುದಕ್ಕೆ ಕರೆದಿದ್ದಾನೆ, ಭೂತಗಳನ್ನು ಹೊರಗೆ ಹಾಕುವುದಕ್ಕೆ ಕರೆದಿದ್ದಾನೆ, ರೋಗಿಗಳನ್ನು ವಾಸಿ ಮಾಡುವುದಕ್ಕೆ ಕರೆದಿದ್ದಾನೆ, ಸುವಾರ್ತೆ ಸಾರುವುದಕ್ಕೆ ಕರೆದಿದ್ದಾನೆ. ದೇವರು ನನ್ನನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕೆ ಕರೆದಿದ್ದಾನೆ, ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವುದಕ್ಕೆ ಕರೆದಿದ್ದಾನೆ. ನಿಂದೆಗೆ ಪ್ರತಿಯಾಗಿ ನಿಂದೆಯಲ್ಲ, ಅಪಕಾರಕ್ಕೆ ಪ್ರತಿಯಾಗಿ ಅಪಕಾರವಲ್ಲ, ಆಶೀರ್ವದಿಸುವುದಕ್ಕೆ ಕರೆದಿದ್ದಾನೆ. ದೇವರು ಕರೆದಿದ್ದಾನೆ ಎಂಬುದಾಗಿ ಯಾವಾಗ ನಾವು ದೃಢಪಡಿಸಿಕೊಳ್ಳುತ್ತೇವೆ, ಆದುಕೊಂಡಿದ್ದಾನೆ ಎಂಬುದಾಗಿ ಇರುವಂಥ ದೃಢಪಡಿಸಿಕೊಳ್ಳುತ್ತೇವೆ, ಆಗ ನಾವು ಎಡವದೆ ಬಿದ್ದು ಹೋಗದೆ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಎಷ್ಟು ದೊಡ್ಡ ಕರೆಯನ್ನು, ಎಷ್ಟು ದೊಡ್ಡ ಉದ್ದೇಶಕ್ಕಾಗಿ ಕರೆಯನ್ನು ನಮ್ಮ ದೇವರು ನಮಗೆ ಕೊಟ್ಟಿದ್ದಾನೆ. ಆ ಕರೆಯನ್ನು ದೃಢಪಡಿಸಿಕೊಳ್ಳೋಣ, ಬಲಗೊಳ್ಳೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ವಾರದ ಪ್ರಥಮ ದಿನದಲ್ಲಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ಬಂದು ನಿನ್ನನ್ನು ಆರಾಧಿಸುವಂತೆ, ಹಾಡಿಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯವನ್ನು ಕೇಳುವಂತೆ ಸಹಾಯ ಮಾಡಿದಿ. ನಿನ್ನ ಕರೆ ಎಷ್ಟು ದೊಡ್ಡದು, ಎಷ್ಟು ಶ್ರೇಷ್ಠವಾದದ್ದು ಎಂಬುದಾಗಿ ನಿನ್ನ ವಾಕ್ಯದಿಂದ ಕೇಳಿದ್ದೇವೆ ಸ್ವಾಮಿ. ನಿಜವಾಗಿಯೂ ನಮ್ಮನ್ನು ಕರೆದಿದ್ದಿ, ಆದುಕೊಂಡಿದ್ದಿ. ಇದನ್ನು ನಾವು ತಿಳಿದುಕೊಳ್ಳುವಾಗ, ನಂಬುವಾಗ, ದೃಢಪಡಿಸಿಕೊಳ್ಳುವಾಗ ನಾವು ಎಡವದೆ ಬಿದ್ದು ಹೋಗದೆ ಕಡೆಯವರೆಗೆ ನಮಗೆ ನಿಂತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಎಷ್ಟು ದೊಡ್ಡ ಕರೆಯನ್ನು ನಮಗೆ ಕೊಟ್ಟಿದ್ದಿ. ಸೇವೆಗಾಗಿ ಕರೆಯನ್ನು ಕೊಟ್ಟಿದ್ದಿ. ನಿತ್ಯ ಪ್ರಭಾವದ ಕುರಿತಾಗಿ, ನಿತ್ಯ ಪ್ರಭಾವದಲ್ಲಿ ಪಾಲುಗಾರರಾಗೋದಕ್ಕೆ ಕರೆ ಕೊಟ್ಟಿದ್ದಿ. ಮಾತ್ರವಲ್ಲ ಸ್ವಾಮಿ, ಆಶೀರ್ವಾದಿಸುವುದಕ್ಕೆ ನಮ್ಮನ್ನು ಕರೆದಿದ್ದಿ. ಹೌದು ಕರ್ತನೆ, ಕತ್ತಲೆಯಿಂದ ಬೆಳಕಿಗೆ ಜನರನ್ನು ನಡೆಸುವುದಕ್ಕಾಗಿ ನಮ್ಮನ್ನು ಕರೆದಿದ್ದಿ. ಸೈತಾನ ಕೈಯಿಂದ ಬಿಡಿಸುವುದಕ್ಕೆ ನಮ್ಮನ್ನು ಕರೆದಿದ್ದಿ. ಇಷ್ಟು ಶ್ರೇಷ್ಠ ಪದವಿಗಾಗಿ, ಪರಿಶುದ್ಧರಾಗಿರುವುದಕ್ಕೆ ಕರೆದಿದ್ದೀಯಲ್ಲ, ಇಷ್ಟು ಶ್ರೇಷ್ಠ ಕರೆಗಾಗಿ ನಿನಗೆ ಸ್ತೋತ್ರ. ಈ ಕರೆಯಲ್ಲಿ ಪ್ರತಿಯೊಬ್ಬರು ನೆಲೆಗೊಂಡಿರುವುದಕ್ಕಾಗಿ, ಈ ಕರೆಯಲ್ಲಿ ಪ್ರತಿಯೊಬ್ಬರು ದೃಢವಾಗಿ ನಿಲ್ಲುವುದಕ್ಕಾಗಿ ನೀನು ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ನಿನ್ನ ಕರಗಳಲ್ಲಿ, ಹೌದು ಟಿ ವಿ ಮೂಲಕ, ಹೌದು ಕರ್ತನೆ ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನು ಆಶೀರ್ವಾದಿಸು. ಅವ್ರನ್ನ ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಕೌಟುಂಬಿಕವಾಗಿ ನೀನು ಆಶೀರ್ವಾದಿಸು ಸ್ವಾಮಿ. ಪ್ರತಿಯೊಬ್ಬರು ನಿನ್ನ ಬರೋಣದಲ್ಲಿ, ನಿತ್ಯ ರಾಜ್ಯದಲ್ಲಿ, ನಿತ್ಯ ಪ್ರಭಾವದಲ್ಲಿ ಪಾಲುಗಾರರಾಗಿರುವಂತೆ, ಮಾತ್ರವಲ್ಲ ಈ ಲೋಕದಲ್ಲಿ ಕೂಡ ಅವ್ರನ್ನ ತಕ್ಕ ಕಾಲದಲ್ಲಿ ಮೇಲೆತ್ತಿ ಯೋಗ್ಯ ಸ್ಥಿತಿಗೆ ತಂದು, ಹೌದು ಸ್ವಾಮಿ, ಅವ್ರನ್ನ ನೆಲೆಗೊಳಿಸಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ. ಹೌದು ಸ್ವಾಮಿ, ಈ ವಾರದಲ್ಲಿ ದಿನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ನಾವಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ಟಿ ವಿ ಮೂಲಕ, ಆನ್ಲೈನ್ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.